ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಶಕ್ತಿ ಪ್ರದರ್ಶನ ಕೂಡ ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆ ಮಾಗಡಿಯ ಶಾಸಕರಂತ ಸಿ ಬಾಲಕೃಷ್ಣ ಅವರು ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಕೆಎನ್ ರಾಜಣ್ಣ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಅಂತ ಈ ಬಗ್ಗೆ ಸ್ವತಃ ಮಾತಾಡೋದಕ್ಕೆ ಶಾಸಕ ಬಾಲಕೃಷ್ಣ ನಮ್ಮ ಜೊತೆಲಿದ್ದಾರೆ. ಸರ್, ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ರಾಜಣ್ಣ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಅನ್ನುವಂಥದ್ದು. ಯಾವ ಸೋರ್ಸ್ ಮೇಲೆ ಹೇಳ್ತಿದ್ದೀರಾ ಸರ್? ನೀವು ರಾಜಣ್ಣ ಅವ್ರನ್ನ ಕೇಳಿ ಪ್ರಾಮಾಣಿಕವಾಗಿ ನಿಮ್ಮ ಮುಂದಿನ ನಡೆ ಏನು, ಕಾಂಗ್ರೆಸ್ ಪಕ್ಷವನ್ನು ನೀವು ಅಕಸ್ಮಾತ್ ನಿಮ್ಮನ್ನು ಹೊಸದಾಗಿ ಅವ್ರು ಮಂತ್ರಿ ಮಾಡಲಿಲ್ಲ ಮತ್ತೊಮ್ಮೆ ಅಂತಂದರೆ ನಿಮ್ಮ ನಡೆ ಏನು ಅಂತ ಕೇಳಿ, ಆಮೇಲೆ ನಿಮಗೆ ಗೊತ್ತಾಯ್ತದೆ ವಿಚಾರ ಸತ್ಯ ಏನು ಅಂತ. ಅವ್ರಿಗಾಗಲೇ ಬೇರೆಯವ್ರ ಚರ್ಚೆ ಮಾಡಿದ್ದಾರೆ. ನಮ್ಮ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಾಂಗ್ರೆಸ್ ನೀನೇನಾರ ನಮ್ಮ ಪಕ್ಷಕ್ಕೆ ಬರೋದಾದ್ರೆ ಅವ್ರ ಮೇಲೆ ಗೂಬೆ ಕುಣಿಸ್ಬಿಟ್ಟು ಬಾ ಅಂತ ಹೇಳವ್ರೆ. ಈ ಗೂಬೆ ಕುಣಿಸ್ಲಿಕ್ಕೆ ನಮ್ಮ ಹೈಕಮಾಂಡ್ ಮೇಲೆ ನಮ್ಮ ಪಕ್ಷದ ಮೇಲೆ ಗೂಬೆ ಕುಣಿಸ್ಲಿಕ್ಕೆ ಈ ನಾಟಕ ಆಡ್ತಾ ಇದ್ದಾರೆ. ಯಾವ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಸರ್? ನೀವು ರಾಜಣ್ಣವ್ರನ್ನೇ ಪ್ರಾಮಾಣಿಕವಾಗಿ ಕೇಳಬೇಕು. ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತಾಡಿ ಅಂತ ನೀವು ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಅವ್ರು ಯಾವ ಪಕ್ಷಕ್ಕೆ ಸೇರ್ಪಡೆ ಅಂತ. ತಾವು ಹಿರಿಯ ಶಾಸಕರಿದ್ದೀರಿ, ಭಾಳಷ್ಟು ಮಾಹಿತಿ ಇರುತ್ತೆ. ಈ ಮಧ್ಯೆ ಅಂದರೆ ಅವರು ರಾಜೀನಾಮೆ ಸಲ್ಲಿಸೋದಕ್ಕೂ ಮಧ್ಯೆ ಅಂದರೆ ಸಂಪುಟದಿಂದ ವಜಾ ಮಾಡೋಕ್ಕಿಂತ ಮುಂಚೆ ಡಿ.ಕೆ. ಶಿವಕುಮಾರ್ ಅವರದ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ನೋಡ್ರಿ, ಅವರು ಮೊನ್ನೆ ಒಂದು ಉಡ್ತಬ್ಬ ಮಾಡಿಕೊಂಡ್ರು. ಆವಾಗ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರೆದಿರಲಿಲ್ವಾ? ಡಿ.ಕೆ. ಶಿವಕುಮಾರ್ ಅವ್ರು ಹೋಗಿರಲಿಲ್ವಾ? ಅವರ ಉಚ್ಚಾಟನೆಗೂ ಈ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗೋ ಅಥವಾ ಅವ್ರ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರು ಹೈಕಮಾಂಡ್ ವಿರುದ್ಧ ಮಾತಾಡಿದಂಥ ರೀತಿಯನ್ನು ನೋಡಿ ಹೈಕಮಾಂಡ್ನಿಂದ ಬಂದಂಥ ಆಧಾರದ ಮೇಲೆ ಅವ್ರನ್ನ ತೆಗೆದಾಕಿದ್ದೇ ವಿನ ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಯಾವುದೂ ಇಲ್ಲ. ಈಗ ಹೊಸ ಪ್ರಯೋಗ ಏನು ಅಂತಂದರೆ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಕಾಂಗ್ರೆಸ್ ಮೇಲೆ ಗೂಬೆ ಕುಂಡಿಸ್ಬೇಕು. ಗೂಬೆ ಕುಂಡಿಸೋಕ್ಕೆ ನಾವೇನೇನು ಯಾವ್ಯಾವ ರೀತಿ ನಾವು ನಡ್ಕೋಬೇಕು ಅಂತಕ್ಕಂಥದ್ದನ್ನು ಯಾರೋ ಹಿಂದ್ಗಡೆ ನಿಂತ್ಕೊಂಡು ತಾಳಮೇಳ ಕೊಡ್ತಾವ್ರೆ, ಅವ್ರು ಆಡ್ತಾವ್ರೆ.